ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾರತಿ ಕಿಚನ್ ಆ್ಯಂಡ್ ವಿಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಒಂದು ಮ್ಯೂಸಿಯಮ್ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಬಾಗಲಕೋಟೆಯಲ್ಲಿ ಇರೋದು. ಇವಾಗ ಹೊರಟಿದ್ದೀವಿ ಫ್ರೆಂಡ್ಸ್, ಬನ್ನಿ ಹೋಗೋಣ. ಇವಾಗ ನೋಡಿ ಹೊರಟ್ವಿ ಫ್ರೆಂಡ್ಸ್. ನಾವು ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟರ್ ಅಷ್ಟೇ ಆಗೋದು ಫ್ರೆಂಡ್ಸ್. ವಾಕೇಬಲ್ ಡಿಸ್ಟೆನ್ಸು. ನೀವು ವಾಕ್ ಮಾಡ್ಕೊತ ಹೋದ್ರೂ ಹೋಗ್ಬೋದು ಫ್ರೆಂಡ್ಸ್. ಇದೆ ನೋಡಿ ಒಳಗಡೆ ಎಂಟ್ರೆನ್ಸು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಒಳಗಡೆ ಬಂದಿದ್ದೀವಿ ನೋಡಿ. ಮತ್ತು ಬಾಗಲಕೋಟಲ್ಲಿ ಯಾರೆಲ್ಲ ಇಲ್ಲಿ ಬಂದು ಹೋಗಿದ್ದೀರಾ ಅಂತ ಕಾಮೆಂಟ್ ಹಾಕಿ ಫ್ರೆಂಡ್ಸ್. ನಾವು ಮೊನ್ನೆ ಬಂದಿದ್ವಿ. ಒಂದು ಸ್ವಲ್ಪ ಅವತ್ತು 6 ಗಂಟೆ ಸ್ವಲ್ಪ ಮೇಲೆ ಆಗಿತ್ತು ಫ್ರೆಂಡ್ಸ್. ಕ್ಲೋಸ್ ಆಗಿತ್ತು. 6 o'clock ಟೈಮು. ಮತ್ತು ಯಾರಾದರೂ ಬರೋರಿದ್ರು ಅಂತಂದರೆ 6 o'clock ನೋಡಿ ಟೈಮಿಂಗು ಸಾಯಂಕಾಲ. ಈ 10 ರೂಪೀಸ್ ಟಿಕೆಟ್ ತೊಗೋಬೇಕು ಫ್ರೆಂಡ್ಸ್ ಒಳಗಡೆ ಹೋಗ್ಬೇಕಾದ್ರೆ. ನಿಮಗೆ 10 ರೂಪೀಸು ಚೇಂಜ್ ಇಟ್ಕೊಂಡು ಹೋಗಿ ಫ್ರೆಂಡ್ಸ್. ಜಾಸ್ತಿ ಜನ ಇದ್ದರೆ ಪರವಾಗಿಲ್ಲ ಫ್ರೆಂಡ್ಸ್, ಅಂದರೆ ಸ್ವಲ್ಪ ಚೇಂಜಿಂದು ಪ್ರಾಬ್ಲಮ್ಮು. ಅದಕ್ಕೋಸ್ಕರ ಪರ್ ಹೆಡು 10 ರೂಪೀಸ್ ಇರುತ್ತೆ. ಇದು ನೋಡಿ ಒಂಥರ ಪಂಚಾಯತಿ ಕಟ್ಟೆ. ಮೊದಲಿನ ಕಾಲದಲ್ಲಿ ಈ ರೀತಿಯಾಗಿ ಕಟ್ಟೆ ಮೇಲೆ ಕುತ್ಕೊಂಡ್ಬಿಟ್ಟು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ನೋಡಿ. ಇಲ್ಲೊಂದು ನಾಯಿ ಯಾವ ರೀತಿಯಾಗಿ ಮಲ್ಕೊಂಡಿದೆ ನೋಡಿ. ಅಂದರೆ ವಯಸ್ಸಾದರೆ ಈ ಥರ ಮರದ ಬುಡಕ್ಕೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ರು ಆಗಿನ ಕಾಲದಲ್ಲಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕನ್ಸ್ಟ್ರಕ್ಷನ್ನು, ಡ್ಯಾಮ್ಸು ಮತ್ತು ಈ ರೀತಿಯಾಗಿ ನಿಮಗೆ ತುಂಬಾ ಇನ್ಫಾರ್ಮೇಷನ್ ಸಿಗುತ್ತೆ ಇದರಲ್ಲಿ. ನಾರಾಯಣಪುರ ಡ್ಯಾಮು, ಆಲಮಟ್ಟಿ ಡ್ಯಾಮು ಯಾವ ರೀತಿಯಾಗಿ ಕನ್ಸ್ಟ್ರಕ್ಟ್ ಆಗಿದೆ ಅವೆಲ್ಲ ತುಂಬಾ ನಿಮಗೆ ಇನ್ಫಾರ್ಮೇಷನ್ ಈ ಮ್ಯೂಸಿಯಮಲ್ಲಿ ಸಿಗುತ್ತೆ ನೋಡಿ. ಯಾರಿಗಾದರೂ ಮಕ್ಕಳಿಗೆ ಈ ಥರ ಕರ್ಕೊಂಡು ಹೋದರೆ ತುಂಬಾ ಇನ್ಫಾರ್ಮೇಷನ್ ನಿಮಗೆ ಕಲೆಕ್ಟ್ ಮಾಡ್ಬೋದು. ಮತ್ತು ಪ್ರತಿಯೊಂದೂ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ. ಮತ್ತು ಹಳೆಯ ಬಾಗಲಕೋಟೆ ಅಂದರೆ ಓಲ್ಡ್ ಬಾಗಲಕೋಟೆ ಏನು ಕರೀತಾರೆ ನೋಡಿ, ಅದು ಫುಲ್ಲು ನೀರು ಬಂದು ಡೆಮಾಲಿಷ್ ಆಗಿತ್ತು ಫ್ರೆಂಡ್ಸ್. ಅದನ್ನು ಇವಾಗ ನವನಗರ ಅಂತ ಸೆಕ್ಟರು ಅದು ಇದು ಮಾಡಿಬಿಟ್ಟು ಅವ್ರಿಗೆ ಜಾಗ, ಸೈಟು ಅವೆಲ್ಲನೂ ಅಲೋಕೇಟ್ ಮಾಡಿದ್ದಾರೆ. ಇದರಲ್ಲಿ ತುಂಬಾ ಚೆನ್ನಾಗಿ ಇದನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಹಳ್ಳಿ ಜನ ಬುತ್ತಿ ಎಲ್ಲ ಕಟ್ಕೊಂಡ್ಬಿಟ್ಟು ಹೊಲಕ್ಕೆ ಹೋಗೋದು ತುಂಬಾ ಚೆನ್ನಾಗಿ. ಎಲ್ಲನೂ ನಮ್ಮ ಮಾವರಿಗೆ ಒಂದು ಸ್ವಲ್ಪ ಮತ್ತು ಇದು ಬಂದು ಕುರಿ ಅಂದರೆ ರಿಲೇಟಿವ್ ಆಗುತ್ತೆ. ಯಾಕಂತಂದರೆ ಅವರು ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ನಮಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇನ್ನೊಂದು ಸತಿಗೆ ಅವರೆಲ್ಲ ಬಂದಾಗ ಕರ್ಕೊಂಬಂದರೆ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಈ ರೀತಿಯಾಗಿ ಮೊದಲು ಜಾಸ್ತಿ ಜನ ಈ ರೀತಿಯಾಗಿ ಫ್ಯಾಮಿಲಿ ಕರ್ಕೊಂಡು ಕುರಿ ಕಾಯೋದು ಅಥವಾ ಈ ಹೊಲದಾಗೆ ಇದು ಗೊಬ್ಬರ ಹಾಕೋದಕ್ಕೆ ಕುರಿ ತರುತ್ತಾರೆ. ನಮ್ಮ ಕಡೆ ಅಂತಾರೆ ಫ್ರೆಂಡ್ಸ್ ಕುರಿ ತರ್ಬೋದು ಅಂತ. ಆ ರೀತಿಯಾಗಿ ಮಾಡ್ತಿದ್ರು ನೋಡಿ. ಇಲ್ಲಿ ನೋಡಿ ಎತ್ತಿನ ಬಂಡೆ ತಗೊಂಡು ಹೋಗ್ತಾ ಇದ್ದಾರೆ. ಈ ಥರ ತುಂಬಾ ನಿಮಗೆ ನೋಡೋದಕ್ಕೆ ಮತ್ತು ಮಾಹಿತಿ ತಿಳಿಯೋದಕ್ಕೆ ತುಂಬಾ ಬೆಸ್ಟ್ ಪ್ಲೇಸು ಫ್ರೆಂಡ್ಸ್ ಇದು. ಯಾರೆಲ್ಲ ಈ ಥರ ಬಾಗಲಕೋಟೆ ಬಂದರೆ ಈ ಮ್ಯೂಸಿಯಮ್ನ ಇದನ್ನು ಮಾಡಬೇಡಿ. ನಮ್ಮ ರಾಜನ್ ಕೊಳೂರ್ದು ನಮ್ಮ ಊರಿಂದು ಕೆನಲ್ಲು ಆ ರೀತಿಯಾಗಿ ಎಲ್ಲನೂ ಇದಾಗಿದೆ ಇದರಲ್ಲಿ. ಮತ್ತು ಶಾಪುರ್ದು ತೋರಿಸಿದ್ದಾರೆ ಫ್ರೆಂಡ್ಸ್, ಕೆನಲ್ ವರ್ಕು ಅವೆಲ್ಲನೂ. ನೀರು ಬ್ಯಾಕ್ ವಾಟರು, ಆಲಮಟ್ಟಿ ಡ್ಯಾಮಿಂದು ಬ್ಯಾಕ್ ವಾಟರ್ ಬಂದುಬಿಟ್ಟು ತುಂಬಾ ಲಾಸ್ ಆಗಿದ್ದು ಇದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಈ ರೀತಿಯಾಗಿ ಇಷ್ಟೊಂದು ನೀರು ಬಂದಿತ್ತು. ಇಲ್ಲಿ ನೋಡಿ ಮೊದಲಿನ ಕಾಲದಲ್ಲಿ ಆ ರೀತಿಯಾಗಿ ಕೋಲಾಟ ಎಲ್ಲನೂ ಮಾಡ್ತಿದ್ರು. ಮತ್ತು ವಿವಿಧ ಆಕಾರದಲ್ಲಿ ಕಲ್ಲು ಫ್ರೆಂಡ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೋನ್ಸ್ ನೋಡಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಫ್ರೆಂಡ್ಸ್.
ಮತ್ತು ಇದೊಂದು ದೇವ್ರದ್ದು ಯಾವ್ಯಾವ ಥರ ಏನೇನು ಯೂಸ್ ಮಾಡಿದ್ರು ಅವೆಲ್ಲನೂ ಅವರು ಈ ಥರ ನೋಡೋದಕ್ಕೆ ಇಟ್ಟಿದ್ದಾರೆ ಫ್ರೆಂಡ್ಸ್. ಇದು ಆಗಿನ ಕಾಲದಲ್ಲಿ ಯುದ್ಧ ಮಾಡೋದಕ್ಕೆ ಯೂಸ್ ಆಗಿರುವಂಥ ಐಟಮ್ಸ್ ನೋಡಿ ಫ್ರೆಂಡ್ಸ್. ಎಷ್ಟು ನೀಟಾಗಿ ಅವರು ಇದು ಮಾಡಿ ಇಟ್ಟಿದ್ದಾರೆ. ಇದು ಗಣೇಶ ನೋಡಿ ಎಡೆ ಎತ್ತಿರೋ ಇದ್ರ ಅಡಿಗೆ ಮಲ್ಕೊಂಡಿದೆ. ಇದು ಹಳೆ ಕಾಲದ ಇದು ಫ್ರೆಂಡ್ಸ್ ಪಿಸ್ತೂಲು, ಬಂದೂಕು. ಇದರಿಂದ ಏನೋ ಆಗಿನ ಕಾಲದಲ್ಲಿ ಯುದ್ಧದಲ್ಲಿ ಉಪಯೋಗಿಸೋವಂಥ. ಮತ್ತು ಇದು ನೋಡಿ ಈ ಡೋಲ್ ಬಾರಿಸೋದು, ಆಗಿನ ಕಾಲದಲ್ಲಿ ಈ ಥರ ಡೋಲೆಲ್ಲ ಬಾರಿಸೋದು. ಮತ್ತು ವಿವಿಧ ನೋಟು ಮತ್ತು ಕಾಯಿನ್ಸು ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಫ್ರೆಂಡ್ಸ್. ತುಂಬ ಹಳೆ ಕಾಲದ್ದು ಯೂಸ್ ಮಾಡಿದಂಥ ನೋಟ್ ಕಾಯಿನ್ಸು ಎಲ್ಲನೂ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಫ್ರೆಂಡ್ಸ್. ನನಗೆ ಇದನ್ನೆಲ್ಲ ನೋಡಿಬಿಟ್ಟು ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ನೀವು ಯಾರೆಲ್ಲ ನೀವು ಹೋಗಿಲ್ಲ ಅಂತಂದರೆ ಒಂದ್ಸತಿಗೆ ನೀವು ವಿಸಿಟ್ ಮಾಡಲೇಬೇಕು. ಇದು ನೋಡಿ, ನಾನು ಎಂಟ್ರೆನ್ಸ್ ಆದ ತಕ್ಷಣ ಫುಲ್ಲು ಶಾಕ್ ಆಗೋದೆ ಫ್ರೆಂಡ್ಸ್. ಈ ರೀತಿಯಾಗಿ ಯಾರಾದರೂ ನಿಂತ್ಕೊಂಡಿದ್ದಾರೆ ಏನೋ ಅಂತ ಅನ್ನಿಸ್ತಾ ಇತ್ತು. ಆ ಟ್ರೆಡಿಷ್ನಲ್ ಲುಕ್ಕು, ಈ ರೀತಿಯಾಗಿ ದೇವಸ್ಥಾನಕ್ಕೆ ಹೋಗೋದು ಅದೆಲ್ಲನೂ ತೋರಿಸಿದ್ದಾರೆ ನೋಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಮತ್ತು ಈ ರೀತಿಯಾಗಿ ಈ ಥರ ಸ್ಟ್ಯಾಚ್ಯೂಸು ಅವೆಲ್ಲನೂ ನಿಮಗೆ ಈ ರೀತಿಯಾಗಿ ಮೂರ್ತಿಗಳು ನೋಡೋದಕ್ಕೆ ಸಿಗುತ್ತೆ. ಇದು ಕಿರಾಣಿ ಅಂಗಡಿ ಫ್ರೆಂಡ್ಸ್. ಇವಾಗ ನಾವು ಜನರಲ್ ಸ್ಟೋರ್ ಏನಂತ ಕರಿತೀವಿ ನೋಡಿ, ಆ ರೀತಿಯಾಗಿ ನಾವು ಮುಂಚೆ ಕಾಲದಲ್ಲಿ ಈ ರೀತಿಯಾಗಿ ಸ್ಟೋರ್ಸ್ ಇರ್ತಾಯಿತ್ತು. ಅದನ್ನೆಲ್ಲನೂ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಇದು ಪತ್ತಾರ್ ಅಂಗಡಿ, ನಮ್ಮ ಕಡೆ ಪತ್ತಾರ್ ಅಂತಂತಾರೆ, ಗೋಲ್ಡ್ ಶಾಪ್ಸು ಆ ರೀತಿಯಾಗಿ. ಮತ್ತು ಇದು ಬಂದು ಕೆಬ್ನ ಐಟಮ್ಸ್ ಮಾಡೋದು ಅಂತ ಅದನ್ನ ತೋರಿಸಿದ್ದಾರೆ. ಇದು ಬ್ಯಾಂಗಲ್ ಸ್ಟೋರು ಫ್ರೆಂಡ್ಸ್. ಬಳೆಗಾರ ಅಂಗಡಿ, ನಮ್ಮ ಕಡೆ ಬಳೆಗಾರ ಅಂಗಡಿ ಅಂತ ಅಂತಾರೆ. ಇದು ಬಂದು ನೀದು ಮಗ್ಗ ಅಂತಂತಾರೆ ನೋಡಿ ಅದು. ಇದು ನೋಡಿ ಮಡಿಕೆ ಮಾಡೋದು, ಕುಂಬಾರ ಅಂತಾರೆ ನಮ್ಮ ಕಡೆಗೆ. ಇದು ಚೆನ್ನಾಗಿ ತೋರಿಸಿದ್ದಾರೆ ಅವರು. ಈ ಥರ ಮಣ್ಣಿಂದು ಮಡಿಕೆ ಮಾಡ್ತಾರೆ ನೋಡಿ ಅದು. ಮತ್ತು ಇದು ಗಾದಿ, ಬೆಡ್ ಮಾಡೋದು, ನಮ್ಮ ಕಡೆ ಗಾದಿ ಅಂತಾರೆ, ಬೆಡ್ ಮಾಡುವಂಥದ್ದು. ಇದು ಬಂದು ಎಣ್ಣೆಗಾಣ ಫ್ರೆಂಡ್ಸ್. ಆಗಿನ ಕಾಲದಲ್ಲಿ ಈ ರೀತಿಯಾಗಿ ಮಾಡ್ತಿದ್ರು ಅಂತ. ಇದು ಶೇವಿಂಗ್ ಶಾಪು, ಕಟಿಂಗ್ ಶಾಪು. ಇದು ಬಂದು ಚಪ್ಪಲ್ ಹೊಲಿಯೋರು, ಅಂದರೆ ಸ್ಕಿನ್ನು ಇದ್ರ ಬರುತ್ತೆ ನೋಡಿ, ಆ್ಯನಿಮಲ್ ಸ್ಕಿನ್ನಿಂದ ಚಪ್ಪಲು ಇದು ಮಾಡೋದು. ಈ ರೀತಿಯಾಗಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಫ್ರೆಂಡ್ಸ್. ಇದು ಹೊರಗಡೆ ಬಂದರೆ ಇದು ನೋಡಿ ಈ ಥರ. ಇದು ಗೌಡರ ಮನೆ ಅಂತ, ಸ್ಲಿಪ್ಪರ್ ಬಿಟ್ಟು ಹೋಗಬೇಕು ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಇದು ಈ ಎಂಟ್ರೆನ್ಸ್ ಬಂದರೆ ಈ ಥರ ಪಡ್ಸಾಲಿ, ನಮ್ಮ ಕಡೆ ಪಡ್ಸಾಲಿ ಅಂತಾರೆ, ಅದರಲ್ಲಿ ಹಸು ಅದನ್ನೆಲ್ಲನೂ ಇದು ಮಾಡಿದ್ದಾರೆ. ಇಲ್ಲಿ ಅಜ್ಜಿ ಮೊಮ್ಮಕ್ಕಳಿಗೆ ಊಟ ಉಣಿಸ್ತೈತೆ, ಮತ್ತು ಅಲ್ಲಿ ಓದ್ತಾ ಇದ್ದಾರೆ. ಇದು ಮರ ಇಟ್ಕೊಂಡ್ಬಿಟ್ಟು ಅಕ್ಕಿಯನ್ನು ಹಸು ಮಾಡ್ತಾಯಿದ್ದಾರೆ, ಇಲ್ಲಿ ರೊಟ್ಟಿ ಮಾಡ್ತಾಯಿದ್ದಾರೆ. ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಫ್ರೆಂಡ್ಸ್. ನೋಡೋದಕ್ಕೆ ಎಡ್ಕನ್ ಸಾಲದು ಅಷ್ಟು. ಇದು ಅಜ್ಜಿ ಮಜ್ಜಿಗೆ ಕಡಿತೈತೆ ಗಡಿಗೆಯಲ್ಲಿ, ಮಣ್ಣಿನ ಗಡಿಗೆಯಲ್ಲಿ ಮಜ್ಜಿಗೆ ಕಡಿತೈತೆ. ಇಲ್ಲಿ ಒಬ್ಬರು ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಇಲ್ಲಿ ಹಿಟ್ಟು ಬೀಸೋದು ನೋಡಿ. ಇದು ಬಾಣತಿ ರೂಮು ಫ್ರೆಂಡ್ಸ್. ಆಗಿನ ಕಾಲದಲ್ಲಿ ಬಾಣತಿ ರೂಮು ಈ ರೀತಿಯಾಗಿ ಇರ್ತಿತ್ತು ಅಂತ ಅಷ್ಟು ಚೆನ್ನಾಗಿ ನಮಗೆ ತೋರಿಸಿದ್ದಾರೆ. ಇದು ಕುರಿ ಕಟ್ಟೋ ಪ್ಲೇಸು ಫ್ರೆಂಡ್ಸ್. ಅವ್ರ ಮನೆ ಮತ್ತು ಅವ್ರದ್ದು ವಾತಾವರಣ ಯಾವ ರೀತಿಯಾಗಿ ಇರುತ್ತೆ ಅಂತ ಎಲ್ಲನೂ ಇದರಲ್ಲಿ ತೋರಿಸಿದ್ದಾರೆ ನೋಡಿ. ಕೋಳಿ ಕಾಣಿಸುತ್ತೆ ನಿಮಗೆ, ಹುಂಜ ಮತ್ತು ಆಡು,
ಕುರಿ, ಹಸು, ದನ ಎಲ್ಲನೂ ನಿಮಗೆ ನೋಡೋಕ್ಕೆ ಸಿಗುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ. ಇದು ನೀರು ತರೋದು ಫ್ರೆಂಡ್ಸ್. ಗಂಡು ಮಕ್ಕಳು ಆಗಿನ ಕಾಲದಲ್ಲಿ ಆ ರೀತಿಯಾಗಿ ಏನಿರಲಿಲ್ಲ ಫ್ರೆಂಡ್ಸ್. ಎಲ್ಲರೂ ಅಷ್ಟೇ ಕಷ್ಟಪಡ್ತಿದ್ರು ಜೀವನ ಮಾಡೋದಕ್ಕೆ. ಇವು ನೋಡಿ ಎಡಿಟ್ ಕೊಡೋ ನೀರು ತೊಗೊಂಡು ಬಂದ್ರಲ್ಲ ಫ್ರೆಂಡ್ಸ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತು ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ವಿಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಪ್ಲೀಸ್ ನನ್ನ ವಿಡಿಯೋನ ಕೊನೆವರೆಗೂ ನೋಡಿಬಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.